ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ನಮ್ಮ ಈ ಬ್ಲಾಗಿಗೆ. ಇದ್ರಾಗ ಏನಪ್ಪ ಅಂದ್ರೆ ಗುರುಕ ಅಂದ್ರೆ ಕುಂಟಿ ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ತಾನೆ ನಿಮಗೆ. ನೋಡಿರಿ, ಇದು ಕುಂಟಿ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ನೋಡೋಣ ಯಾವ ಥರನಾಗಿ ಮಾಡ್ಬೋದು, ಆಮೇಲೆ ಏನು ಯಾವ್ಯಾವ ಮಟೀರಿಯಲ್ ಹತ್ತೈತಿ, ಏನು ಹತ್ತೈತಿ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಮೊದಲಿಗೆ ತೊಗೋಬೇಕಾದದ್ದು 2 ಇಂಚ್ ಅಂಗಲ. ತದನಂತರ ನೋಡಿರಿ, ಅದನ್ನು ಕಟ್ ಮಾಡ್ಕೊಂಡ ತಕ್ಷಣ ಅದು ಸೈಜ್ ಮಾಪಾಚಿ ಬಾಕ್ಸನ್ನು ಅಂದರೆ ಮೇಲ್ಗಡೆ ಕೊಂಡ್ರೆ ಇದು ಬಾಕ್ಸು ಅಂದರೆ ದಿಂಡಿಗೆ ಬಿಗಿಯುವಂಥದ್ದು. ಇಲ್ಲಿ ಅಂಗಲ್ ಕಟ್ ಮಾಡಿದ್ದನ್ನು ಚಾರ್ಪ ಪಟ್ಟಿ ಹಚ್ಚಿ ವೆಲ್ಡಿಂಗ್ ಮಾಡ್ತಾ ಇರೋದು. ಅದಕ್ಕೆ ಯಾಕಂದ್ರೆ ಇದು ರೆಂಟಿಗೆ ಹೆವಿ ಇರ್ತೈತಲ್ಲ ವರ್ಕ್ ಮೇಲೆ ಇದು ನೋಡಿರಿ, ಇದು ಫುಲ್ ವೆಲ್ಡಿಂಗ್ ಒಳಗೆ ಹೊರಗೆ ಎಲ್ಲ ವೆಲ್ಡಿಂಗ್ ಮಾಡ್ಕೊಂಡು ಯಾವ ಥರ ಅನ್ನೋದ್ರ ಬಗ್ಗೆ ಇದನ್ನು ಮಾಡಿ. ಇದು ಹೆಂಗಪ್ಪ ಅಂದ್ರೆ ಬಿರುಸಿನೆಲ್ಲವನ್ನು ಹೊಡಿತೈತಿ. ಇದು ಟ್ರ್ಯಾಕ್ಟ್ರಿಗೆ ಯೂಸ್ ಆಗೋದು, ಮಿನಿ ಟ್ರ್ಯಾಕ್ಟರ್ದು ಸೆಟ್ಟು ನಾವು ಮಾಡ್ತಾ ಇರೋದು. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇವುಗಳನ್ನು ಹೆಂಗದು ಜಾಸ್ತಿ ಇದ್ದುದನ್ನು ಮತ್ತೆ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡೋದು. ಯಾಕಂದ್ರೆ ಸರಿಯಾದ ರೀತಿಯೊಳಗೆ ಮಾರ್ಕ್ ಹಾಕಿ ಕಟ್ ಮಾಡೋದ್ರಿಂದ ಏನಾಗತ್ತಪ್ಪ, ಯಾವುದೂ ಸಮಸ್ಯೆ ಆಗಲ್ಲ. ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಇರಲಿ ಬಿಡು ಅಂದ್ಕೊಂಡ್ರೆ ಎಲ್ಲ ಫೇಲ್ ಮಾಡಿಬಿಡ್ತೈತೆ. ಹಂಗಾಗ್ಬಾರ್ದು. ಕೆಲಸ ಯಾವಾಗೂ ನೀಟಾಗಿ ಮಾಡ್ಬೇಕು. ಅದು ತುಂಬ ಒಳ್ಳೆಯ ಕೆಲಸ. ಆಮೇಲೆ ಬಾಕ್ಸ್ ಕುಂಡ್ರದು ಮಾಡಿದ್ವಲ್ಲ, ಆ ಬಾಕ್ಸ್ ಇಲ್ಲಿ ಕುಂಡಿರ್ತೈತೆ. ಇಲ್ಲಿ ಏನಪ್ಪ ಅಂದ್ರೆ ಈ ಬಾಕ್ಸಿನ ನಾಚಿ ಕಟ್ ಮಾಡೋದ್ರಿಂದ ಹಾಗೆ ಮೇಲೆ ಇಟ್ಟು ವೆಲ್ಡಿಂಗ್ ಮಾಡಿದ್ರೆ ಗ್ರಿಪ್ ಇರೋದಿಲ್ಲ. ಇದು ಒಳಗಡೆ ಹಾಕೋದ್ರಿಂದ ತುಂಬ ಗ್ರಿಪ್ ಇರ್ತೈತಿ. ಬೆಸ್ಟ್ ಏನು ಮಾಡ್ತೈತೆ. ಆಮೇಲೆ ಅವ್ರಿಗೆ ಗ್ರೈಂಡಿಂಗ್ ಮಾಡ್ತಾ ಇರೋದನ್ನು ಕಟ್ ಮಾಡಿದ್ದು. ನಂತರ ಇಲ್ಲಿ ಫಾರ್ಮಾ ಹತ್ರ ಅದ್ರದ್ದೊಂದು, ಆ ಫಾರ್ಮಾಕ ನಾವು ಹೆಂಗೆ ಬೇಕು ಹಂಗೆ ಇಟ್ಕೊಂಡು ಅಂದ್ರೆ ಸರಿಯಾದ ರೀತಿ ಒಳಗೆ ಸೆಟ್ ಮಾಡೋಂಗೆ ಆಲ್ರೆಡಿ ಒಂದು ಫಾರ್ಮಾ ಐತಿ. ನಾವು ಮಾಡ್ಕೋಬೋದು. ಒಂದು ಸ್ವಲ್ಪ ಕಡ್ತ ಬೆಳೆದೋ ನಡಿತೈತಿ, ನೀವು ಮಾಡ್ಕೋಬೋದು. ಎಲ್ಲಿ ನೋಡಿ ಕೆಳಗಡೆ ನೋಡಿರಿ, ಈ ಕಡೆ ನಾ ಫಾರ್ಮಾದೊಳಗೆ ಹಾಕತ್ತಿದ್ದನು. ಇದು ಬಾಕ್ಸ್ ಕೊಂಡಿರ್ತಾರೆ ಮೊದಲು ಮಾಡಿದ್ವಲ್ಲ ಅದರಿಂದ ಏನಾಗುತ್ತೆ ಫ್ರೆಂಡ್ಸ, ಇದು ಒಳಗಡೆ ಕುಂದ್ರೋದ್ರಿಂದ ನೀಟಾಗಿ ವೆಲ್ಡಿಂಗ್ ಆಕತಿ. ಇದು ಒಳಗಡೆಯಿಂದ ಇದು ಸೆಟ್ ಮಾಡ್ತಾ ಇರೋದು ಅಂದ್ರೆ ಇದು ಸ್ಟ್ರೆಂತ್ ಹಿಡಿಬೇಕನ್ನೋ ಉದ್ದೇಶಕ್ಕಾಗಿ, ಆಮೇಲೆ ಸೈಜ್ ತಪ್ಪಬಾರ್ದು ಅನ್ನೋ ಉದ್ದೇಶ ಪ್ರತಿ ಸಾರಿನೂ ಚೆಕ್ ಮಾಡೋದ್ರಿಂದ ಒಳ್ಳೆಯ ರಿಸಲ್ಟ್ ಇರ್ತೈತಿ. ಆಮೇಲೆ ನಾವು ಇದನ್ನು ಯಾವುದೇ ಸಮಸ್ಯೆಗಳಿಲ್ಲದೇ ಒಂದು ಫಾರ್ಮಾ ಇತ್ತಂದ್ರೆ ಬೆಟರಾಗಿ ನಾವು ಮಾಡ್ಬೋದು ಇದನ್ನು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಪ್ಲಸ್ ಪಾಯಿಂಟ್ ಇದರಲ್ಲಿ ತುಂಬ ವೆಲ್ಡಿಂಗ್ ಭಾಳ ಆಗ್ತದೆ. ಆ ವೆಲ್ಡಿಂಗ್ನ ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡುವಂಗಿಲ್ಲ. ಎಷ್ಟು ವೆಲ್ಡಿಂಗ್ ಜಾಸ್ತಿ ಮಾಡ್ತಿರಲ್ಲ ಅಷ್ಟು ಗ್ರಿಪ್ನೆಸ್ ಇರ್ತೈತಿ ಈ ಕುಂಟಿಗೆ, ಗುರುಕಿಗೆ. ಇದು ಅಂಗಲ್ ಹಿಂದ್ಗಡೆ ಒಂದು ಅಂಗಲ್ ಸಪೋರ್ಟ್ ಇವು ಬೆಸ್ಟ್ ಆಗೋ. ಇದು ಮೇಲ್ಗಡೆ ಒಂದು ಕ್ಯಾಪ್ ಬರ್ತೈತೆ ಸೀಟ್. ಇದು ಸೈಜ್ ಬಂದುಬಿಟ್ಟು 4 mm. ಇದು ಮೇಲ್ಗಡೆ ಪ್ಯಾಕ್ ಮಾಡೋದಕ್ಕೋಸ್ಕರ, ಯಾಕೆ ಮಣ್ಣು ಹಿಡಿಯೋಂಗಿಲ್ಲ, ಜರ್ದು ಹೋಗ್ಲಿ ಅನ್ನೋ ಉದ್ದೇಶಕ್ಕೆ. ಅದು ಯಾವ ಶೇಪ್ ಐತಿಲ್ಲ ಆ ಶೇಪ್ ನಮ್ಮ ಫಾರ್ಮ ರೆಡಿ ಮಾಡ್ಕೊಂಡು ಕಟ್ ಮಾಡೋದ್ರಿಂದ ಭಾರಿ ಬೆಟರಾಗಿ ಕೆಲಸ ಮಾಡ್ತೈತಿ. ಒಳಗಡೆ ಹೊಲ್ಸ್ ಹೋಗೋದಿಲ್ಲ, ಜಂಗ್ ಬರೋದಿಲ್ಲ. ಆಮೇಲೆ ಯಾವುದೇ ಥರದ ಹಿತಕರಗಡೆ ಅಂದರೆ ಸಮಸ್ಯೆಗಳ ಒಳಗಡೆ ಏನೂ ಹುಳ್ಕೊಂಡಿರ್ಲಾರ್ದಂಗೆ ಸೂಪರಾಗಿ ರೆಡಿ ಮಾಡ್ಕೋಬೇಕು. ನಾನು ಇಲ್ಲಿ ನೋಡ್ರಿ, ಈ ಥರ ನಾವು ಮಾಡಿರೋದು. ಮೇಲ್ಗಡೆ ಇಟ್ಟ ತಕ್ಷಣ ಪ್ಯಾಕ್ ಆಗಿಬಿಡ್ತೈತೆ. ಆಮೇಲೆ ಇದನ್ನು ಇಡೋದ್ರಿಂದ ಏನಪ್ಪ ಅಂದ್ರೆ ಅದು ಇವಾಗ ಸ್ಟ್ರೇಟ್ ಆಗಿರೋ ಅಂಗಲ್ ಐತಲ್ರಿ, ಅದಕ್ಕೆ ಗ್ರಿಪ್ನೆಸ್ ಜಾಸ್ತಿ ಸಿಗ್ತೈತಿ. ಯಾಕಂದ್ರೆ ಕೆಳಗಡೆ ಮಾತ್ರ ಒಳಗಡೆ ಮಾತ್ರ ಹೊಡೆದಿದ್ವಿ, ಅದಾಗಲ್ಲ. ಇದು 2 ಕಡೆ ವೆಲ್ಡಿಂಗ್ ಆಗೈತಿ, ಈ ಸೀಟಿಗೂ ಮತ್ತು ಕೆಳಗಡೆನೂ ಹಾಗೆ ಹೊಡಿತಾ ಇದ್ವಿ ಅಲ್ರಿ. ಅದರಿಂದ ಏನಾಗೈತಿ, ಬೆಂಡ್ ಆಗೋ ಚಾನ್ಸಸ್ ಭಾಳ ಕಡಿಮೆ. ಇದು ಬೆಂಡ್ ಆಗಬೇಕಪ್ಪ ಅಂದ್ರೆ ಒಂದು ಹೊಲದ ಕಲ್ಲು, ಸೀಮೆಗಲ್ಲು ಅಥವಾ ಗಿಡದ ಬಡ್ಡೆ ಬೇರುಗಳ ಹತ್ತಾಗ ಏನರ ಬೆಂಡ್ ಆದ್ರೆ ಅದ್ರ ಹೊರತಾಗಿ ಬೆಂಡ್ ಆಗೋದಿಲ್ಲ ಇದು. ಮತ್ತು ಈ ಥರ ಮಾಡೋದ್ರಿಂದ ಲುಕ್ ಭಾರಿ ಇರ್ತೈತಿ, ಮಸ್ತಾಗಿ ಕಾಣ್ತೈತಿ, ತುಂಬ ಸೂಪರಾಗಿರ್ತೈತಿ. ಅಲ್ಲಿ ಯಾವುದೇ ಇದನ್ನ ಆಗೋಲಾರ್ದಂಗೆ ಯಾವುದು ವೆಲ್ಡಿಂಗ್ ಭಾಳ ನೀಟಾಗಿ ಆಗಬೇಕನ್ನೋ ಉದ್ದೇಶಕ್ಕಾಗಿ ಈ ಸೀಟ್ ಹಚ್ಚೋದ್ರಿಂದ ಭಾಳ ನೀಟಾಗಿ ಆಗತೈತಿ. ಆಗೋ ಉದ್ದೇಶ ಅನ್ನೋದು ಮತ್ತು ನೀಟ್ನೆಸ್ಸು ಇರ್ತೈತೆ. ಅದು ನೋಡೋರಿಗೆ ಲುಕ್ ಇರ್ತೈತಿ. ಅದ ನಂತರ ನೀಟ್ನೆಸ್ ಭಾರಿ ಇರ್ತೈತಿ. ಆಮೇಲೆ ಇದರಿಂದ ಏನೂ ಸಮಸ್ಯೆಗಳು ಬರಲ್ಲ. ಭೂಮಿಯನ್ನು ಭಾಳ ಹದವಾಗಿ ಕೆಲಸ ಮಾಡಬಹುದು ಇದರಿಂದ. ನಿಮ್ಮ ಕಡೆ ಈ ಥರ
ಯಾವ ಏರಿಯಾದವ್ರು ಅನ್ನೋದು ಕಾಮೆಂಟ್ ಮಾಡಿರಿ. ಆಮೇಲೆ ಇದನ್ನು ಏನಂತೀರ ಅನ್ನೋದು ನಿಮ್ಮ ಕಡೆಯೂ ಕಾಮೆಂಟ್ ಮಾಡಿರಿ. ನೋಡಿ ಯಾವ ಥರ ಬಿಲ್ಡಿಂಗ್ ಮಾಡೋದ್ರಿಂದ, ಬಿಲ್ಡಿಂಗ್ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಸೂಪರ್ ಆಗುತ್ತೆ. ತದನಂತರ ಇವನು ಫಿನಿಶಿಂಗಾಗಿ ಗ್ರ್ಯಾಂಡಿಂಗ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಮಿಲ್ಲುಗಳಿದ್ದ ಒಂದು ಸ್ವಲ್ಪ ಸಮಸ್ಯೆ ಯಾವುದಪ್ಪ ಅಂದ್ರೆ ಅದು ಇದು ಪೌಡ್ರು, ಡಸ್ಟು, ವೇಸ್ಟು, ಟಕ ಸ್ಪಾಟು ಇವೆಲ್ಲ ಅದು ಅಂದರೆ ನೀಟಾಗಿ ಬಿಡ್ತೈತೆ. ಪೇಂಟ್ ಮಾಡೋದು ನಮ್ಗೆ ಸೂಪರ್ ಅನಿಸ್ತೈತಿ. ಈಗ ನೋಡಿ ಪೇಂಟ್ ಅದು ಆರೆಂಜ್ ಕಲರ್ ಪೇಂಟ್ ಮಾಡ್ತಾ ಇರೋದು, ನೀಟಾಗಿ ಪೇಂಟ್ ಮಾಡಿ ನೋಡಿ ಹಂಗಾಗೈತೆ ಅನ್ನೋದು. ಲುಕ್ ಸೂಪರ್ ಲುಕ್ ಅನಿಸ್ತೈತಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನೋಡಿ ಹೆಂಗೆ ಅನಿಸ್ತೈತಿ, ಭಾಳ ಅದ್ಭುತವಾಗಿ ಕಾಣಿಸ್ತೈತಿ. ಮತ್ತು ಇದು ಲಾಸ್ಟ್ ಇದರ ರಿಸಲ್ಟ್ ಹೆಂಗಪ್ಪ ಅಂದ್ರೆ ನೋಡೋರಿಗೆ ಒಂಥರ ಲುಕ್ ಅನಿಸ್ತೈತಿ. ಇದ್ರ ಸೈಜ್ ಬಂದುಬಿಟ್ಟು 24 HP ಟ್ಯಾಕ್ಟರ್ದಿದ್ದು. ಇದು ಮಷಿನ್ ಸ್ಪ್ರೇಯಿಂದನೇ ಮಾಡಿರ್ತಾರೆ, ಭಾಳ ಲುಕ್ ಆಗಿರ್ತೈತಿ. ಇಲ್ಲಿ ನೋಡಿರಿ 24 HP ಎಷ್ಟು ಲೈಟ್ ವೆಯ್ಟ್ ಅನಿಸಿದ್ರು ವರ್ಕ್ ಮಾತ್ರ ಸೂಪರ್ ಆಗೈತೆ. ಥ್ಯಾಂಕ್ ಯು.